ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ಇವತ್ತಿನ ಪ್ರೊಫೈಲ್ ಬಗ್ಗೆ ನೋಡೋಣ. ಇವರ ವೈಯಕ್ತಿಕ ಪರಿಚಯ ಬಂದು ಹೆಸರು ಶಾಂಭವಿ, ಊರು ಹೊನ್ನಾಳಿ, ವಯಸ್ಸು 29 ವರ್ಷ ತುಂಬಿದೆ. ಸ್ಥಿತಿ ಇನ್ನೂ ಮದುವೆ ಆಗಿಲ್ಲ. ಕುಟುಂಬ ತಾಯಿ ಕೂಲಿ ಕಾರ್ಯಕರ್ತಿ, ತಂದೆ ಇಲ್ಲ. ವಿದ್ಯಾಭ್ಯಾಸ 9ನೇ ಪಾಸಾಗಿದ್ದಾರೆ. ಆಸ್ತಿ ಸರ್ಕಾರಿ ಮನೆ ಇದೆ. ವೃತ್ತಿ ಹೂವಿನ ವ್ಯವಹಾರ. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ ಮರ್ಸಿಡಿಸ್ ಬೆಂಜ್ ಕಾರಿನ ಬಗ್ಗೆನೂ ಫುಲ್ ರಿವ್ಯೂ ಕೊಟ್ಟಿದ್ದಾರೆ. ಇದರ ಬಗ್ಗೆನೂ ಸಂಪೂರ್ಣವಾದ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ, ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವರ್ತಮಾನ ಸ್ಥಿತಿ: ಮನಸ್ಸಿನಲ್ಲಿ ಹೂವಿಗಿಂತ ಹೆಚ್ಚು ನಗು ತುಂಬಿಕೊಂಡಿದ್ದಾಳೆ. ಬಾಳಲ್ಲಿ ಹಣ ಇಲ್ಲದಿರಬಹುದು, ನಂಬಿಕೆ ಮಾತ್ರ ತುಂಬಾನೇ ಇದೆ. ಕುಟುಂಬದ ಸ್ಥಿತಿಗೆ ತಕ್ಕ ಹಾಗೆ ಮೊದಲು ಬಾಳು ನಿಲ್ಲಿಸಬೇಕಿತ್ತು. ತಂದೆ ಇಲ್ಲ, ತಾಯಿ ಒಬ್ಬಳೆ ಬೆಳೆಸಿದಳು. ಮನೆ ಮನೆಗೆ ಹೋಗಿ ಕೆಲಸ ಮಾಡುವುದೇ ನಮ್ಮ ಜೀವನ. ಪರಿಸ್ಥಿತಿ ತುಂಬಾನೇ ಹೀನಾಯವಾಗಿದೆ. ಹಾಗಾಗಿ ಯಾರು ಮದುವೆಗೆ ಒಪ್ಪುತ್ತಿಲ್ಲ. ಯೌವನ ತುಂಬಿಕೊಂಡಿದೆ, ಹುಡುಗನ ಜೊತೆ ಬೇಕು ಅಷ್ಟೇ. ಹುಡುಗನ ಸ್ವಭಾವ ಹೀಗಿರಲಿ: ದುಡಿದವನಿಗೆ ಪ್ರೀತಿ ಕೊಡ್ತೀನಿ, ನನ್ನ ಜೊತೆ ಸರಿ ನಿಲ್ಲುವವನಾಗಿರಬೇಕು. ಕುಡಿಯುವುದು ಶಂಕೆ ನನ್ನ ಜೀವನದ ಭಾಗ ಆಗಬಾರದು. ಸ್ವಭಾವ ಒಳ್ಳೆಯದಾಗಿದ್ದರೆ ಸಾಕು. ಚಿನ್ನ ಬೆಳ್ಳಿ ಕಾರು ಬೇಡ. ನನ್ನ ತಾಯಿಗೆ ಬೆಲೆ ಕೊಡುವವನಾಗಿರಬೇಕು, ಏಕೆಂದರೆ ಆಕೆ ನನ್ನ ಜಗತ್ತು. ಓಕೆನಾ? ನಾನು ಓದಿಲ್ಲ, ಆದರೆ ಪ್ರೀತಿಯನ್ನು ಮನಸ್ಸಿನಿಂದ ಬರೆಯಬಲ್ಲೆ. ಸತ್ಯ ನಿಷ್ಠೆ ನಗುವಿನಲ್ಲಿ ನಂಬಿಕೆ ಇಟ್ಟವನಿದ್ದರೆ ಸಾಕು. ಹಾಗೇನೆ ಸ್ನೇಹಿತರೆ, ಇವರ ಹತ್ತಿರ ಇರುವ 2023ನ ಮರ್ಸಿಡಿಸ್ ಬೆಂಜ್ GLC 220D ಕಾರಿನ ರಿವ್ಯೂ ನೋಡೋದಾದ್ರೆ ಒಳಗಿನ ಫೋಟೋಗಳು ಎಲ್ಲ ಈ ತರಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 72 ಲ್ಯಾಕ್ ಆಗಿರುತ್ತೆ. 2023ನಲ್ಲಿ ಪರ್ಚೇಸ್ ಮಾಡಿರ್ತಾರೆ. 18,000 ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಬಂದು ಜೂನ್ 2023 ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದು ಡೀಸೆಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಆಗಿರುತ್ತೆ. ನಂಬರ್ ಆಫ್ ಓನರ್ ನೋಡೋದಾದ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಇನ್ಸೂರೆನ್ಸ್ ನೋಡೋದಾದ್ರೆ ಕಂಟಿನ್ಯೂ ಇದೆ ಅಂತ ಹೇಳಿಕೊಂಡಿದ್ದಾರೆ. ಈ ಕಾರಿನ ಒಳಗಡೆ ಸೀಟ್ ಎಲ್ಲ ಈ ತರಹ ಇದೆ ಅಂತ ಹೇಳಿ ಮಾಹಿತಿಯನ್ನ ಸ್ಪಷ್ಟವಾಗಿ ನೀಡಿದ್ದಾರೆ. ಹಾಗೇನೆ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡೋದಾದ್ರೆ ಇಂಜಿನ್ ಬಂದು 1993 cc ಇದೆ ಮತ್ತು 4 ಸಿಲಿಂಡರ್ಸ್ SOHC ಆಗಿರುತ್ತೆ ಅಂತಾನು ಹೇಳಿದ್ದಾರೆ. ಮತ್ತೆ ಇಂಜಿನ್ ಟೈಪ್ ಬಂದು 2.0 ಡೀಸೆಲ್ ಇಂಜಿನ್ ಆಗಿರುತ್ತೆ ಅಂತಾನು ತಿಳಿಸಿದ್ದಾರೆ. ಹಾಗೇನೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದ್ರೆ 194 bhp ಮತ್ತೆ RPM ಬಂದು 3200 ಅಂತಾನು ಹೇಳಿದ್ದಾರೆ. ಮತ್ತೆ ಟರ್ಕ್ ಬಂದು 440 Nm ಆಗಿರುತ್ತೆ. ಎಮಿಷನ್ ಸ್ಟ್ಯಾಂಡರ್ಡ್ ಬಂದು BS6 ಅಂತಾನು ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಇದು ಇಷ್ಟು ಈ ಒಂದು ಕಾರಿನ ಕಂಪ್ಲೀಟ್ ರಿವ್ಯೂ ಆಗಿರುತ್ತೆ. ನಿಮಗೇನಾದ್ರೂ ರಿವ್ಯೂ ಇಷ್ಟ ಆದ್ರೆ ಲೈಕ್ ಮಾಡಿ. ಹಾಗೇನೆ ಬೇರೆ ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ ಚಾನೆಲ್ಗೆ ಜಾಯಿನ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು.